ಶುಲ್ಕ ಫೀ ಹಾಕ್ತೀವಿ ಅಂತ. ಈಗ ಯಾವುದೂ ಪರ್ಮಿಷನ್ ಇಲ್ದೇನೆ ಬರ್ತ್ಡೇ ಫ್ಲೆಕ್ಸ್ ಜಾಹೀರಾತು ಆಗ್ತಾರಲ್ಲ, ಅದಕ್ಕೆ ಏನ್ ಮಾಡ್ತೀರಾ? ಜಾಹೀರಾತುಗಳು ಅಂತ ರಾರಾಜಿಸ್ತಾ ಇದೆ ಎಲ್ಲಾ ಕಡೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ವೆಹಿಕಲ್ಸ್ ಓಡಾಡಕ್ಕೂ ಆಗಲ್ಲ, ಸಿಗ್ನಲ್ ಲೈಟ್ ಕಾಣೋದಿಲ್ಲ, ಇನ್ನೊಂದು ಆಕ್ಸಿಡೆಂಟ್ ಆಗುತ್ತೆ, ಆ ಫ್ಲೆಕ್ಸ್ ಗಳು ಬಿದ್ದು ಅಪಘಾತ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ? ಅದು ಜಾಹೀರಾತೆ, ಅದು ಫ್ಲೆಕ್ಸೆ. ಅದರ ಬಗ್ಗೆ ಸರ್ಕಾರ, ಯಾಕಂದ್ರೆ ಬಹಳ ಸಲ ಕಮಿಷನರ್ಗಳು ಬರ್ದಿದ್ದೆ, ಎಲ್ಲಾ ಬರ್ತ್ಡೇ ಕೂಡ ರಾಜಕೀಯ ನಾಯಕರು ಅಥವಾ ಬೆಂಬಲಿಗರು ಇರೋದ್ರಿಂದ ಕಾರ್ಪೊರೇಷನ್ ಮಟ್ಟಕ್ಕೆ ಹೋಗೋದಿಲ್ಲ. ಇದಿರೋದ್ರಿಂದ ಸರ್ಕಾರದ ಅಭಿಪ್ರಾಯ, ಸರ್ಕಾರದ ನಿಲುವೇನು? ಈ ಅನಧಿಕೃತ ಬರ್ತ್ಡೇ ಅನಧಿಕೃತ ಅಲ್ಲ, ಬರ್ತ್ಡೇದು ಅನಧಿಕೃತ ಜಾಹೀರಾತು, ಅದರ ಬಗ್ಗೆ ಸರ್ಕಾರದ ನಿಲುವೇನು? ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷ, ಒಬ್ಬೊಬ್ಬರೇ ಮಾತಾಡಿ. ಆಯ್ತು, ಅವರು ಸುಬ್ರಹ್ಮಣ್ಯ ಮಾತಾಡಿ. ಅಧ್ಯಕ್ಷರೇ, ಅವ್ರು ಮಾತಾಡಿ. ಈಗ ಒಂದು ಹೊಸ ಬಿಲ್ ಇಂಟ್ರೊಡ್ಯೂಸ್ ಮಾಡಕ್ಕೆ ಹೊರಟಿದ್ದಾರೆ, ಬಹಳ ಸ್ವಾಗತಾರ್ಹ. ಆದರೆ ಬೆಂಗಳೂರು ಮಹಾನಗರದಲ್ಲಿ ಏನಿದೆ GBA ಒಳಗಿರ್ತಕ್ಕಂಥದ್ದನ್ನೇ ಬೇರೆ ಕಡೆ ತರ್ತೀವಿ ಅಂತ ಹೇಳಿ, ಇವತ್ತು ಬೆಂಗಳೂರಿನಲ್ಲಿ ಸೆಲ್ಫ್ ಅಡ್ವರ್ಟೈಸ್ಮೆಂಟ್ ಅಂತ ತಗೊಂಡು ಬೇರೆ ಬೇರೆ ಸ್ಕೂಲು ಕಾಲೇಜ್ಗಳ ಬಿಲ್ಡಿಂಗಲ್ಲೂ ಕೂಡ ಪ್ರೈವೇಟ್ ಅಡ್ವರ್ಟೈಸ್ಮೆಂಟ್ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾನು ಹಿಂದೆನೂ ಚರ್ಚೆ ಮಾಡಿದ್ದೆ. ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರು, ಇಲ್ಲಿವರೆಗೆ ಕ್ರಮ ತಗೊಂಡಿಲ್ಲ. ಸಾಕಷ್ಟಕ್ಕೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ ಅಲ್ಲಿ ಬಿಲ್ಡಿಂಗಿಗೆ ಲೈಸೆನ್ಸೇ ಇಲ್ಲ, ಅಂದ್ರೆ ಪ್ಲಾನ್ ಇಲ್ದಲೇ ಕಟ್ಟಿರ್ತಕ್ಕಂತಹದ್ದಕ್ಕೂ ಕೂಡ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಅದೇ ರೀತಿಯಲ್ಲಿ ಸಾಕಷ್ಟು ಕಡೆ ನಾವು ಗಮನಿಸ್ತಾ ಬಂದ್ರೆ